ಸ್ವಚ್ಛ ಬೆಂಗಳೂರಿನ ಸ್ಥಿತಿ ಹೇಗಿದೆ ನೋಡಿ ಬಿಬಿಎಂಪಿ ಆಯುಕ್ತರೇ. ರಾಜಧಾನಿ ಬೆಳ್ಳಂದೂರು ವಾರ್ಡ್ ಜುನ್ಸಂದ್ರದಲ್ಲಿನ ರಸ್ತೆ ತುಂಬೆಲ್ಲ ಒಳಚರಂಡಿ ನೀರು. ಬಿಬಿಎಂಪಿ ಅಧಿಕಾರಿಗಳು ಮಣ್ಣು ತಿನ್ನೋದಕ್ಕೆ ಸಂಬಳ ತಗೋತೀರಾ ಎಂದು ಗುಡುಗಿದ ಎಎಪಿಯ ಅಶೋಕ್ ಮೃತ್ಯುಂಜಯ. 1,000 ಕೋಟಿ ತೆರಿಗೆ ಕಟ್ಟಿಸ್ಕೋತೀರಾ ಬಿಬಿಎಂಪಿ ಅವರ? ನಿಮಗ್ ನಾಚಿಕೆ ಆಗಲ್ವಾ? ಅಧಿಕಾರಿಗಳು ನೀವಿದ್ರೆ ನಿಮಗ್ ನಾಚಿಕೆ ಆಗಲ್ವಾ? ಹಿಂಗೆ ಬಿಟ್ಟಿದ್ದೀರಲ್ಲ, ಇದು ಇವತ್ತಿಂದಲ್ಲ, ಹೆಚ್ಚು ಕಮ್ಮಿ 2 ವಾರದಿಂದ ಇದೇ ರೀತಿ ಇದೆ. ಏನ್ ಕ್ರಮ ತಗೊಂಡಿದ್ದೀರಾ? ಇದನ್ನ ನಾವು ಬಂದು ನಿಮ್ಗೆ ತಿಳಿಸ್ಕೊಡ್ಬೇಕಾ? ಏನಕ್ಕೆ ಸಂಬಳ ತಗೋತೀರಾ ನೀವು? ಬಿಬಿಎಂಪಿ ಅಧಿಕಾರಿಗಳೇ ಮಣ್ಣು ತಿನ್ನಕ್ಕೆ ಸಂಬಳ ತಗೋತೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ ನಿಜವಾಗ್ಲು. ಅಸಹ್ಯ ಆಗಲ್ವೇನ್ರಿ? ಜನಗಳು ಹಿಂಗೆ ಬದುಕಕ್ಕೆ ಅಸಹ್ಯ ಆಗತ್ತೆ ರೀ. ಅರವಿಂದ್ ಲಿಂಬಾವಳಿ ಅವರೇ, ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ, ಏನಾಗ್ತಿದೆ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ? ಈ ಪಾಡಲ್ಲಿ ಜನ ಬದುಕಬೇಕಾ? ಈ ಕೊಚ್ಚೆ ಮೇಲೆ ಜನ ಓಡಾಡ್ತಾರೆ ನೋಡಿ, ಬೈಕಲ್ಲಿ ಓಡಾಡ್ತಾರೆ, ಇಲ್ಲಿ ತರಕಾರಿ ಮಾರ್ತಾ ಇದ್ದಾರೆ. ಎಷ್ಟು ಕಷ್ಟ ಆಗ್ಬಿಡ ಜನಗಳಿಗೆ, ವಾಸನೆ ಬೇರೆ ಹೊಡಿತಾ ಇದೆ. ಈ ರೀತಿ ನಾಯಿ ಪಾಡಲ್ರಿ ಜನಗಳಿಗೆ. ನಿಮಗೆ ಓಟ್ ಹಾಕಿದ ತಪ್ಪಿಗೆ ಈ ರೀತಿ ಬದುಕಕ್ಕೆ ಬಿಡ್ತಿರಲ್ರಿ. ನೋಡಿದ್ರಲ್ಲ ಎಂಥ ಜಾಗ ಇದು ಅಂತ. ಇದು ಯಾವುದೋ ಹಳ್ಳಿ ಅಲ್ಲ, ಯಾವುದೋ ಕೊಚ್ಚೆ ಮೋರಿ ಅಲ್ಲ, ಇದು ಬೆಳ್ಳಂದೂರು ವಾರ್ಡ್. ಬೆಳ್ಳಂದೂರು ವಾರ್ಡಿನ ಜುನ್ನಸಂದ್ರ ವಿಲೇಜ್. ನೋಡಿ, ನಿಮಗೆ ದೊಡ್ಡ ದೊಡ್ಡ ಮನೆಗಳು ಕಾಣ್ತವೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿವೆ. ಅಂಥ ಜಾಗದಲ್ಲಿ 1 ಕಿಲೋಮೀಟ್ರ್ ವಿಪ್ರೋ ಆಫೀಸ್, 1 ಕಿಲೋಮೀಟ್ರು ಇಲ್ಲ, ಅರ್ಧ ಕಿಲೋಮೀಟ್ರ್ ವಿಪ್ರೋ ಆಫೀಸಿಂದ ಈ ಜಾಗ. IT ಸಿಟಿ ಹೆಂಗಿದೆ ನೋಡಿ ರಸ್ತೆ. ಇದು ನಿಜವಾಗಲೂ ರಸ್ತೆ ಮೇಲೆ ಹರಿತಿರೋ ಚರಂಡಿ ನೀರು, ಸೀವೇಜ್ ನೀರು. ಇದು ನೋಡಿ, ಇದು ಸ್ವಚ್ಛ ಬೆಂಗಳೂರ? ಇದರಿಂದ ಸ್ವಚ್ಛ ಬೆಂಗಳೂರು ಆಗತ್ತಾ? ಈ ಡ್ರೈನೇಜ್ ಒಳಗಡೆ, ಆ ಡ್ರೈನೇಜ್ ನೀರ್ ಜೊತೆ ಇರೋ ಕಸ ನೋಡಿ. ಹುಷಾರಪ್ಪ, ಅಲ್ಲಿ ಬಿದ್ದೋಗ್ತೀಯಾ ನೀನು. ಡ್ರೈನೇಜ್ ಮೇಲೆ ಕರೆಕ್ಟಿದ್ದಾವೆ, ಬಿ ವೆರಿ ಕೇರ್ಫುಲ್. ಹುಷಾರಿ, ಸ್ವಲ್ಪ ಹಿಂದಕ್ಕೆ ಹೋಗಿ, ಪರವಾಗಿಲ್ಲ. ಅಲ್ಲಿ ನಿಂತು, ಝೂಮ್ ಮಾಡ್ಕೊ, ತೊಂದರೆ ಇಲ್ಲ. ಇದು ನೋಡಿ, ಇದು ಅಸಹ್ಯ ಆಗಲ್ವೇನ್ರಿ? ಜನಗಳು ಹಿಂಗೆ ಬದುಕಕ್ಕೆ ಅಸಹ್ಯ ಆಗತ್ತೆ ರೀ. ಅರವಿಂದ್ ಲಿಂಬಾವಳಿ ಅವರೇ, ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ, ಏನಾಗ್ತಿದೆ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ? ಈ ಪಾಡಲ್ಲಿ ಜನ ಬದುಕಬೇಕಾ? ಈ ಕೊಚ್ಚೆ ಮೇಲೆ ಜನ ಓಡಾಡ್ತಾರೆ ನೋಡಿ, ಬೈಕಲ್ಲಿ ಓಡಾಡ್ತಾರೆ, ಇಲ್ಲಿ ತರಕಾರಿ ಮಾರ್ತಾ ಇದ್ದಾರೆ. ಎಷ್ಟು ಕಷ್ಟ ಆಗ್ಬಿಡ ಜನಗಳಿಗೆ, ವಾಸನೆ ಬೇರೆ ಹೊಡಿತಾ ಇದೆ. ಈ ರೀತಿ ನಾಯಿ ಪಾಡಲ್ರಿ ಜನಗಳಿಗೆ. ನಿಮಗೆ ಓಟ್ ಹಾಕಿದ ತಪ್ಪಿಗೆ ಈ ರೀತಿ ಬದುಕಕ್ಕೆ ಬಿಡ್ತಿರಲ್ರಿ. 1,000 ಕೋಟಿ ತೆರಿಗೆ ಕಟ್ಟಿಸ್ಕೋತೀರಾ ಬಿಬಿಎಂಪಿ ಅವರ? ನಿಮಗ್ ನಾಚಿಕೆ ಆಗಲ್ವಾ? ಅಧಿಕಾರಿಗಳು ನೀವಿದ್ರೆ ನಿಮಗ್ ನಾಚಿಕೆ ಆಗಲ್ವಾ? ಹಿಂಗೆ ಬಿಟ್ಟಿದ್ದೀರಲ್ಲ, ಇದು ಇವತ್ತಿಂದಲ್ಲ, ಹೆಚ್ಚು ಕಮ್ಮಿ 2 ವಾರದಿಂದ ಇದೇ ರೀತಿ ಇದೆ. ಏನ್ ಕ್ರಮ ತಗೊಂಡಿದ್ದೀರಾ? ಇದನ್ನ ನಾವು ಬಂದು ನಿಮ್ಗೆ ತಿಳಿಸ್ಕೊಡ್ಬೇಕಾ? ಏನಕ್ಕೆ ಸಂಬಳ ತಗೋತೀರಾ ನೀವು? ಬಿಬಿಎಂಪಿ ಅಧಿಕಾರಿಗಳೇ ಮಣ್ಣು ತಿನ್ನಕ್ಕೆ ಸಂಬಳ ತಗೋತೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ ನಿಜವಾಗ್ಲು. ಸರ್, ಇದನ್ನೆಲ್ಲ ನಾವು ತೋರ್ಸೋ ಅವಶ್ಯಕತೆ ಇಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಏನನ್ಸುತ್ತೆ ಅಂದ್ರೆ, ಒಂದು 15 ವರ್ಷದಿಂದ ಶಿಲ್ಟ್ ತೆಗ್ದಿಲ್ಲ ಈ ಮೋರಿಗಳಲ್ಲಿ. ಇವರು ಶಿಲ್ಟ್ ತೆಗ್ದಿಲ್ಲ, ಮೋರಿ 15 ವರ್ಷದಿಂದಾನೇ ಇದೆ, ಕಲ್ಲಿಲ್ಲ, ಶಿಲ್ಟ್ ತೆಗ್ದಿದ್ದಾರೆ. ಆ ಕಡೆ ನೋಡಿದ್ರೆ ಪಾಪ ಅವ್ರೇನು ಬಡವರು ಅಂತ ಏನಾದ್ರು ಗೊತ್ತಿಲ್ಲ, ಅವ್ರ ಮನೆಗೆ ನೀರು ಹೋಗ್ತಾ ಇದೆ. ಈ ಗಲೀಜ್ ನೀರಲ್ಲಿ ಹೆಂಗಿರ್ತಾರೆ ಹೇಳಿ? ಮನೆ ಒಳಗಡೆ ನೀರು ನುಗ್ತಾ ಇದೆ. ಈ ಗಲೀಜ್ ನೀರು ಮಳೆ ಬಂದ್ರೆ ಮನೆ ಒಳಗ್ ನುಗ್ಗುತ್ತೆ. ಯಾರ್ ಜವಾಬ್ದಾರಿ ಅದಕ್ಕೆ? ಕಾರಲ್ಲಿ ಓಡಾಡಿದ್ರೆ ಕಾಣಿಸಲ್ಲ ಸರ್ ಇದೆಲ್ಲ. ಪಾಪ ನಡ್ಕೊಂಡು ಅಸಹ್ಯ ಆಗಿದೆ ನೋಡಿ. ಫುಲ್ ನನಗೆ ಕಾಲಿಡಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ದಿನ ಜನ ಓಡಾಡ್ಬೇಕು, ಇಲ್ಲಿ ತುಂಬಾ ಹರಿತಾ ಇದೆ ನೀರು ರೋಡ್ ಮೇಲೆ. ನಿಜವಾಗ್ಲೂ ನಾಚಿಕೆ ಆಗ್ಬೇಕ್ರಿ. ಯಾರ್ಯಾರು ಅಧಿಕಾರಿಗಳಿದ್ದೀರೋ, ಯಾರ್ಯಾರು ಬಿಬಿಎಂಪಿ ಏನೋ ಡೆಂಗ್ಯೂ ಬೇರೆ ಹರಡ್ತಾ ಇದೆ, ಹಲವಾರು ರೋಗಗಳು ಹರಡ್ತಾ ಇದೆ, ಆದ್ರೂ ಕೂಡ ಇಷ್ಟೊಂದು ಕೆಟ್ಟದಾಗಿ ಜನಗಳನ್ನ ನಡೆಸ್ಕೊತಿರಲ್ಲ. ನಿಜವಾಗ್ಲೂ ನಿಮ್ಗಳು ನಾಚಿಕೆ ಆಗ್ಬೇಕು. ಇಮಿಡಿಯೇಟ್ ಆದಷ್ಟು ಬೇಗ ಇದನ್ನ ಕ್ಲೀನ್ ಮಾಡಿ. ಏನು ದಲಿತರ ಏರಿಯಾ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೀರಾ? ಇದನ್ನ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ. ಯಾವುದೇ ರೀತಿಯಾದ ಅನ್ಯಾಯ ಕೂಡ ನಾವು ನಡೆಯೋದಕ್ಕೆ ಬಿಡೋದಿಲ್ಲ ಇಲ್ಲಿ. ಆದಷ್ಟು ಬೇಗ ಇದನ್ನ ಕ್ಲೀನ್ ಮಾಡಿ. ಇಮಿಡಿಯೇಟ್ ನಾಳೆ ಬೆಳಗ್ಗೆನೇ ಇದು ಕ್ಲೀನ್ ಆಗಬೇಕು. ಏನು ಬ್ಲಾಕೇಜ್ ಇದೆ ಇಲ್ಲಿಂದ ನೀರು ಮುಂದಕ್ಕೆ ಯಾಕೆ ಹೋಗ್ತಾ ಇಲ್ಲ, ಅಲ್ಲಿ ಯಾಕೆ ಬ್ಲಾಕ್ ಆಗಿದೆ, ಅದನ್ನ ಇಮಿಡಿಯೇಟ್ ಆಗಿ ಗಮನಿಸಿ ಸಾರ್ಟ್ ಔಟ್ ಮಾಡಬೇಕು. ಅಸಹ್ಯ ಆಗುತ್ತೆ ಜನಗಳಿಗೆ ಇಲ್ಲಿ ಓಡಾಡಕ್ಕೆ. ನಿಮ್ಗೆ ದುಡ್ಡು ಕೊಡೋದಲ್ಲದೆ ಈ ರೀತಿ
ನಾಯಿ ಪಾಡ್ ಮಾಡ್ಬೇಕಾ? ಇಲ್ಲಿ ನೋಡಿ, ಇದು ಬ್ಲಾಕ್ ಆಗಿರೋ ಜಾಗ. ಇಲ್ಲಿ ಬ್ಲಾಕ್ ಮಾಡಿದ್ದಾರೆ, ಮಣ್ಣಾಕಿ ಕಲ್ಲು ತುಂಬಿ ಎಲ್ಲ ಬ್ಲಾಕ್ ಮಾಡಿದ್ದಾರೆ, ಮುಂದಕ್ಕೆ ಹೋಗ್ತಿಲ್ಲ, ಇಲ್ಲಿ ಸ್ಟಾಪ್ ಆಗಿದೆ. ನಾಚಿಕೆ ಆಗ್ಬೇಕ್ರಿ. ಬೆಳಂದೂರು IT ಸಿಟಿ ಅಂತ ಹೇಳೋದಕ್ಕೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು ನಿಮಗೆ. ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾದಲ್ಲಿ 1000 ಕೋಟಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ, ಅಂಥದ್ರಲ್ಲಿ ಇಂಥ ಕೊಚ್ಚೆ ನೀರಲ್ಲಿ ಜನ ಬದುಕಬೇಕಾ? ನಿಜವಾಗ್ಲೂ ನಿಮ್ಗಂತೂ ಮಾನ ಮರ್ಯಾದಿಲ್ಲ ಅಂದ್ರೆ ನಮ್ಗಳು ಮಾನ ಮರ್ಯಾದ ಇದೆ. ದಯವಿಟ್ಟು ಇದನ್ನ ಸಾರ್ಟ್ ಔಟ್ ಮಾಡಿ, ಇಮಿಡಿಯೇಟ್ ಆಗಿ ಇದನ್ನ ಕ್ಲೀನ್ ಮಾಡಿ, ಜನಗಳು ನಾರ್ಮಲ್ ಆಗಿ ಓಡಾಡಕ್ಕೆ ದಾರಿ ಮಾಡ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದ.